ನಿನ್ನೆ ರಾಮಲಲ್ಲಾ ವಿಗ್ರಹ ದೇವಸ್ಥಾನವನ್ನು ಪ್ರವೇಶ ಮಾಡಿತು. ಇವತ್ತು ಗರ್ಭಗುಡಿಯನ್ನು ಪ್ರವೇಶ ಮಾಡುತ್ತೆ. ಅದಕ್ಕೋಸ್ಕರ ಎಲ್ಲ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಈಗಾಗಲೇ ಅಲ್ಲಿ ಪೂಜೆ ಪುನಸ್ಕಾರಗಳು ಕೂಡ ನಡೀತಾ ಇವೆ. ನಾವು ತೋರಿಸ್ತಾ ಇದ್ವಿ ರಾಮಲಲ್ಲಾ ವಿಗ್ರಹವನ್ನು ಯಾವ ರೀತಿ ಕ್ರೇನ್ ಮುಖಾಂತರ ಎತ್ತಿ ಅದನ್ನು ಲಾರಿ ಮುಖಾಂತರ ತಗೊಂಬಂದರು. 1500 kg ಭಾರ ಇರುವಂಥದ್ದು, ಅಂದರೆ 1.5 ಟನ್ ಭಾರದ ಈ ವಿಗ್ರಹ. ಕರ್ನಾಟಕದ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿರುವಂಥ ಮೂರ್ತಿ, ಬಹಳ ಅದ್ಭುತವಾದಂಥ ಮೂರ್ತಿ. ಹೆಗ್ಗಡದೇವನ ಕೋಟೆಯಿಂದ ಕಲ್ಲು ಹೋಗಿತ್ತು, ಅದನ್ನು ಕೆತ್ತಿರುವಂಥವರು ಕೂಡ ಕರ್ನಾಟಕದ ಶಿಲ್ಪಿ. ರಾಮಲಲ್ಲಾ ವಿಗ್ರಹವನ್ನು ಅದು ಮೆರವಣಿಗೆ ಮುಖಾಂತರ ತರಬೇಕು ಅನ್ನುವಂಥದ್ದಿತ್ತು. ಆದರೆ ಕಾರಣಾಂತರಗಳಿಂದ, ರಕ್ಷಣಾ ದೃಷ್ಟಿಯಿಂದ ಅದನ್ನು ಆ ರೀತಿ ತರುವಂಥದ್ದು ಬೇಡ ಅಂತ ಕೊನೆಗೆ ಲಾರಿನಲ್ಲಿ ಸಂಪೂರ್ಣವಾಗಿ ಅದನ್ನು ಕವರ್ ಮಾಡಿಕೊಂಡು ಲಾರಿ ಮುಖಾಂತರ ಅದನ್ನು ತಗೊಂಬಂದರು. ನಿನ್ನೆ ದೇವಸ್ಥಾನದ ಪ್ರಾಂಗಣವನ್ನು ಪ್ರವೇಶ ಮಾಡಿತ್ತು. ಇವತ್ತು ಗರ್ಭಗುಡಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ರಾಮಲಲ್ಲಾ. ಸೊ ಅದನ್ನು ಇವತ್ತು ಶಾಸ್ತ್ರೋಕ್ತವಾಗಿ ಇರಿಸಿ ಅದಾದ ನಂತರ ಪ್ರಾಣ ಪ್ರತಿಷ್ಠಾಪನೆ 22ನೇ ತಾರೀಕು, ಅಂದರೆ ಬರುವ ಸೋಮವಾರ 22ನೇ ತಾರೀಕು ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ. ಇದಕ್ಕೋಸ್ಕರ ಅಯೋಧ್ಯೆ ಸರ್ವ ರೀತಿಯಲ್ಲೂ ಕೂಡ ಸಜ್ಜಾಗಿದೆ. ಎಲ್ಲಿ ನೋಡಿದರಲ್ಲಿ ರಾಮನಾಮ ಮೊಳಗ್ತಾ ಇದೆ. ಪೂಜೆ ಪುನಸ್ಕಾರಗಳು, ಯಜ್ಞ ಯಾಗಾದಿಗಳು ಜರುಗ್ತಾನೇ ಇವೆ.